ಪತಂಜಲಿ ಯೋಗ ಸೂತ್ರ ಇನ್ನೂ ವಿಸ್ತಾರವಾಗಿ ಆಳವಾಗಿ ಮುಂದುವರಿಸೋಣ. ನಮಗೆ ಯಾವಾಗಲಾದರೂ ನಕಾರಾತ್ಮಕವಾಗಿ ಚಿಂತನೆಗಳು ಯೋಚನೆಗಳು ಬಂದರೆ ನಾವು ಸಂಶೋಧನೆ ಆತ್ಮ ಸಂಶೋಧನೆಯಲ್ಲಿ ಇಂಟ್ರಾಸ್ಪೆಕ್ಷನ್ನಲ್ಲಿ ಗಮನಿಸಬೇಕು. ಒಳಗಡೆ ಎಲ್ಲೋ ಸಕಾರಾತ್ಮಕವಾದ ಒಂದು ವಿಷಯ ಇದೆ, ಅದರಿಂದ ನಕಾರಾತ್ಮಕ ಬರ್ತಾ ಇದೆ ಅಂತ. ಅದಿಲ್ಲದೆ ಇದು ಬರೋಲ್ಲ. ಹಾಗೆ ಯಾವಾಗ ನಮ್ಮಲ್ಲಿ ಸಕಾರಾತ್ಮಕವಾದ ಯೋಚನೆ ಬಂದಾಗ ಅಲ್ಲೂ ಗಮನಿಸಬೇಕು, ಒಳಗಡೆ ಬಹಳ ಆಳದಲ್ಲಿ ಒಂದು ನಕಾರಾತ್ಮಕವಾದದ್ದಿರುತ್ತೆ. ನೋಡಿ, ನಿರಾಶೆ ಹೊರಗಡೆ ಇದ್ರೆ ಅದಕ್ಕೆ ಕಾರಣ ಒಳಗಡೆ ಆಸೆ ಇರುವುದು. ಒಳಗಡೆ ನಿರಾಶೆ ಇದ್ದಾಗಲೇ ಹೊರಗಡೆ ಆಸೆ ಇರಕ್ಕೆ ಸಾಧ್ಯ. ಹೊರಗಡೆ ಯಾಕೆ ಆಸೆ ಇದೆ? ಒಳಗಡೆ ನಿರಾಶೆ ಇದೆ, ಅದಕ್ಕೆ ಆಸೆ ಬರ್ತಾ ಇದೆ. ನಮಗೆ ಆಸೆ ಬಂದಾಗ ನಿರಾಶೆ ಆಗುವುದು, ಅಥವಾ ನಮ್ಮಲ್ಲಿ ಅಪೇಕ್ಷೆಗಳು ಹುಟ್ಟಿದಾಗ ವಿಫಲತೆ ಉಂಟಾಗುವುದು. ಇದು ಆಗುವಾಗ ಗಮನಿಸಬೇಕು ನಾವು. ಯಾವತ್ತೂ ಅಪೇಕ್ಷೆಗಳು ಆಸೆಗಳು ಭವಿಷ್ಯದಲ್ಲಿ ಮುಂದೆ ಏನೋ ಒಂದು ಆಗುತ್ತೆ ಅನ್ನೋದು ಏನಿದೆ ಅದು ಭ್ರಮೆ, ಅದು ಸಾಧ್ಯತೆಯೇ ಇಲ್ಲ. ಇದು ನಮಗೆ ಅರಿವಿಗೆ ಬಂದಾಗ ನಮಗೆ ನಮ್ಮ ಸ್ಟುಪಿಡಿಟಿ ಹೊರಟೋಗುತ್ತೆ. ಈ ಅರಿವು ಬರೋದು ಯಾವಾಗ? ಅಸ್ತಿತ್ವಕ್ಕೆ ಅದರ ಸ್ವಭಾವದಲ್ಲಿ ಆಸೆಯೂ ಇಲ್ಲ, ನಿರಾಶೆಯೂ ಇಲ್ಲ, ಆಶಾವಾದವೂ ಇಲ್ಲ, ನಿರಾಶಾವಾದವೂ ಇಲ್ಲ. ಅಸ್ತಿತ್ವದಲ್ಲಿ ಆಸೆ ನಿರಾಸೆಗಳು ವಿಲೀನವಾಗ್ಬಿಡುತ್ತೆ. ಈ ಅಸ್ತಿತ್ವದ ಸ್ವಭಾವದಲ್ಲಿ ತೃಪ್ತಿ ಇರೋದ್ರಿಂದ ಆಸೆಗೂ ಜಾಗ ಇಲ್ಲ, ನಿರಾಸೆಗೂ ಜಾಗ ಇಲ್ಲ. ಈ ಅನುಭವಕ್ಕೆ ಬರುತ್ತೆ. ಇಲ್ಲಿ ನಾವು ತಿಳ್ಕೋಬೇಕಾಗಿರೋದೇನು? ಏನಾದರೂ ನಿರಾಶೆ ಇದ್ರೆ ನಾವು ದುಃಖಿತರಾಗಿರ್ತೀವಿ. ಆ ದುಃಖ ನಮ್ಮನ್ನ ವರ್ತಮಾನದಲ್ಲಿ ಇರಕ್ಕೆ ಬಿಡಲ್ಲ, ನಮ್ಮನ್ನ ಹಾಗೆ ಜಬರ್ದಸ್ತಿಯಿಂದ ಮುಂದಕ್ಕೆ ಕರ್ಕೊಂಡು ಹೊರಟೋಗುತ್ತೆ, ಫ್ಯೂಚರ್ಗೆ, ಭವಿಷ್ಯಕ್ಕೆ ಕರ್ಕೊಂಡು ಹೊರಟೋಗುತ್ತೆ. ನಾವು ಆಸೆನಲ್ಲಿ ತುಂಬಿಕೊಂಡಿದ್ರೆ ಆಸೆಗೆ ಮಿತ್ರರಾಗಿರ್ತೀವಿ, ಆವಾಗಲೂ ಕೂಡ ವರ್ತಮಾನದಲ್ಲಿ ನಮಗಿರೋಕ್ಕಾಗೋಲ್ಲ. ಈ ಒಂದು ಸೂತ್ರದಲ್ಲಿ ತಿಳ್ಕೋಬೇಕಾಗಿರೋದು, ನಿರಾಶಾವಾದ ಕೂಡ ನಮ್ಮ ದೃಷ್ಟಿಕೋನ ಅಷ್ಟೇ, ಆಶಾವಾದವೂ ದೃಷ್ಟಿಕೋನ ಅಷ್ಟೇ. ಈ ಆಶಾವಾದ ನಿರಾಶಾವಾದ, ನಿರಾಶೆ ಆಶೆ ಎಲ್ಲವೂ ಕೂಡ ನಮ್ಮ ದೃಷ್ಟಿಕೋನ. ಇದು ಸಿಕ್ ಅಂತಾರಲ್ಲ, ಅದು ರೋಗಗ್ರಸ್ತ ದೃಷ್ಟಿಕೋನ. ಸರಿಯಾದ ದೃಷ್ಟಿಕೋನವೂ ಅಲ್ಲ, ಕಾಯಿಲೆ ದೃಷ್ಟಿಕೋನ, ರೋಗಗ್ರಸ್ತವಾದ ದೃಷ್ಟಿಕೋನ. ನಿರಾಶಾ ದೃಷ್ಟಿಕೋನವೂ ಅಷ್ಟೇ, ಆಶಾ ದೃಷ್ಟಿಕೋನವೂ ಅಷ್ಟೇ. ಆಶಾವಾದಿಗಳಾಗಿದ್ರು ರೋಗನೇ, ನಿರಾಶಾವಾದಿಗಳಾಗಿದ್ರು ರೋಗನೇ, ಎರಡೂ ಸರಿ ಇಲ್ಲ. ಇವಾಗ ನೋಡಿ, ಆಶಾವಾದಿ ಅಂತ ನಾವು ನಮ್ಮನ್ನು ಗುರುತಿಸ್ಕೊಂಡಾಗ, ಆಶಾವಾದಿ ಅಂತ ಗುರುತಿಸ್ಕೊಂಡಾಗ, ಇದೊಂದು ರೋಗ ಅಲ್ಲ, ಗುರುತಿಸ್ಕೊಂಡಾಗ ವಿ ಬಿಕಮ್ ಇಮ್ಮೆಚೂರ್ಡ್, ಚೈಲ್ಡಿಶ್. ದ ಚೈಲ್ಡಿಶ್ ಇಮ್ಮೆಚೂರ್ಡ್ ಈಸ್ ಅನದರ್ ರೋಗ, ಅದರ ಜಾಗದಲ್ಲಿ ರೀಪ್ಲೇಸ್ ಆಗುತ್ತೆ. ಯಾವಾಗ ನಾವು ನಿರಾಶಾವಾದಿ ಅಂತ ಗುರುತಿಸ್ಕೊಂಡಾಗ ಒಳಗಡೆ ನಮಗೆ ದುಃಖ ಇರೋದ್ರಿಂದ, ನಿರಾಶಾದಲ್ಲಿ ದುಃಖ ಇರೋದ್ರಿಂದ ನಮಗೆ ಒಳಗಡೆ ಆಸೆ ಇದೆ. ಹೊರಗಡೆ ನಿರಾಶಾವಾದಿಗಳಂತ ಗುರುತಿಸ್ಕೊಂಡಿದ್ದೀವಿ, ಒಳಗಡೆ ಆಸೆ ಇದೆ. ಅದರಿಂದ ನಾವು ಆ ಸುಖವನ್ನು ಹುಡ್ಕೊಂಡು ಹೋಗೋದ್ರಿಂದ ಈ ಸುಖದ ಏನಾದ್ರು ಸಿಕ್ಕರೆ ಅಥವಾ ಯಾರಾದರೂ ಏನೋ ಸಂತೋಷ ಕೊಟ್ಟರೆ, ಖುಷಿ ಕೊಡ್ತಾರೆ ಅಂದರೆ ಅದ್ರ ಹಿಂದೆ ಬೀಳ್ತೀವಿ. ಎಷ್ಟೋ ಜನ ಹೊರಗಡೆ ಯಾರೋ ಏನೋ, ಹೊರಗಡೆಯಿಂದ ಏನೋ ಎಲ್ಲೋ ಖುಷಿ ಸಿಗುತ್ತೆ ಅಂದರೆ ಬೀಳೋದು ಯಾಕೆ ಅಂದರೆ ಒಳಗಡೆ ಅವರಲ್ಲಿ ಆ ಬೇಕು ಅನ್ನೋ ಆಸೆ ಇರುತ್ತೆ. ಹೊರಗಡೆ ನಿರಾಶಾವಾದಿಗಳಾಗಿರ್ತಾರೆ, ಅವ್ರು ಹುಡ್ಕೊಂಡು ಹೋಗ್ತಾರೆ, ಮೊದಲೇ ದುಃಖಿತರಾಗಿರ್ತಾರೆ ನಿರಾಶೆಯಿಂದ. ಪುನಃ ಇನ್ಯಾರೋ ಒಬ್ರು ಅವ್ರಿಗೆ ನರಕ ಸೃಷ್ಟಿ ಮಾಡ್ತಾ ಇರ್ತಾರೆ. ಆ ನರಕ, ಮುಂದಿನ ನರಕನ ಸ್ವರ್ಗ ಅನ್ಕೊಂಡು ಹೋಗ್ತಾ ಇರ್ತಾರೆ. ಇದು ಈ ರೀತಿ ಆಗುತ್ತೆ. ಆದರೆ ಯೋಗ, ಪತಂಜಲಿ ಯೋಗ ಅಂದಾಗ ಈ ಸೂತ್ರಗಳು, ಈ ಒಂದು ಅನುಶಾಸನ, ಇವೆಲ್ಲವೂ ಕೂಡ ಒಂದು ಮೆಚ್ಯೂರಿಟಿನ ನಮಗೆ ಕೊಡೋದಕ್ಕೆ ಇದೆ. ಮೆಚ್ಯೂರಿಟಿ ಕೊಡೋದಕ್ಕೆ ನೋಡ್ತಾ ಇದೆ ನಮಗೆ. ಬರೀ ಮೆಚ್ಯೂರಿಟಿ ಕೊಡೋದೊಂದಲ್ಲ, ಜೊತೆಯಲ್ಲಿ ನಮ್ಮನ್ನ ಒಂದು ಪರಿಪಕ್ವರನ್ನಾಗಿ ಅದು ಟ್ರೀಟ್ ಮಾಡುತ್ತೆ, ಆಧರಿಸುತ್ತೆ. ನಾವು ನಮ್ಮನ್ನ ಎಷ್ಟು ಆಧರಿಸ್ತೀವೋ ಅದಕ್ಕಿಂತ ಹೆಚ್ಚು ಅದು ನಮಗೆ ಆಧರಿಸಿ ನಮಗೆ ಪರಿಪಕ್ವತೆ ಕೊಡುತ್ತೆ. ಆ ಪರಿಪಕ್ವತೆ ಎಲ್ಲಿ ಗೊತ್ತಾಗುತ್ತೆ? ಈ ಭವಿಷ್ಯದಲ್ಲಿ
ಏನು ನಾವು ಅಪೇಕ್ಷೆಯನ್ನು ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀವಿ ಅವೆಲ್ಲವೂ ಕೂಡ ಯಾವುದೂ ಪ್ರಯೋಜನ ಇಲ್ಲ, ಅದರಲ್ಲಿ ಏನೂ ಸಾಧ್ಯತೆ ಇಲ್ಲ. ಇಲ್ಲಿ ಮುಂದೆ ಭವಿಷ್ಯದಲ್ಲಿ ಯಾರೂ ನಮಗೆ ಒಂದು ಮೆಡ್ಲಿಟ್ಕೊಂಡು ಕಾದಿಲ್ಲ, ಅಥವಾ ನಮಗೇನೋ ಪಾರಿತೋಷಕ ಸಿಗತ್ತೆ ಅಂತ ಇಲ್ಲ. ನಮ್ಗೆ ಚೆನ್ನಾಗಿ ಗೊತ್ತಾಗಬೇಕು, ಭವಿಷ್ಯ ಫಸ್ಟ್ ಅನ್ನೋದೇ ಇಲ್ಲ. ಭವಿಷ್ಯದಲ್ಲಿ ನಮಗೇನೋ ಒಂದು ಅಪೇಕ್ಷೆ ನಿರೀಕ್ಷೆಯಿಂದ ಏನೋ ಕಾದಿದೆ ಅನ್ನೋದಂತೂ ಇಲ್ಲವೇ ಇಲ್ಲ. ಎಲ್ಲ ನಾಳೆ ಏನೂ ಸ್ವರ್ಗ ಸೃಷ್ಟಿ ಆಗಲ್ಲ. ನಾಳೆ ಯಾರು ನಮಗೋಸ್ಕರ ಒಂದು ದೊಡ್ಡ ಪಾರ್ಟಿ ಮಾಡಿ ಏನೋ ಮಾಡ್ತಾರೆ ಅನ್ನೋ ಕಲ್ಪನೆ, ನಾಳೆ ನನಗೇನೋ ಸಿಗತ್ತೆ, ನಾಳೆ ಏನೋ ಒಂದು ಆಗತ್ತೆ ಅನ್ನೋ ಭ್ರಮೆ, ಇವೆಲ್ಲವೂ ಕೂಡ ನಮಗೆ ಬಂದ್ಬಿಡುತ್ತೆ. ನಾವು ಆಸೆಗಳನ್ನ ಇಟ್ಕೊಂಡು ಭವಿಷ್ಯದ ಒಂದು ಇದರಲ್ಲಿ ಭ್ರಮೆಯಲ್ಲಿ ಇದಾಗ್ಬೋದು, ಇದಾಗತ್ತೆ ಅಂತ ಸುತ್ತಾಡ್ತಾ ಇರ್ತೀವಿ. ಇದರಿಂದ ಏನೂ ಪ್ರಯೋಜನ ಆಗೋದಿಲ್ಲ. ಈ ರೀತಿ ಭವಿಷ್ಯವನ್ನ ಹೊತ್ಕೊಂಡು ಓಡಾಡ್ತಿದ್ರೆ ಏನು ಸಿಗತ್ತೆ? ಏನು ಸಿಗೋದಿಲ್ಲ. ಪತಂಜಲಿ ಹೇಳೋದೇನಂದ್ರೆ, ಸಮಗ್ರವಾದ ನಿರಾಶೆ ಬಂದಾಗಲೇ ಅದಕ್ಕೆ ಡಿಸೈರ್ಲೆಸ್ ಸ್ಟೇಟ್ ಅಂತಾರೆ. ಈ ಥರ ಪ್ರತಿಯೊಂದು ಸತಿನೂ ಪತಂಜಲಿಯವರು ಒತ್ತಿ ಹೇಳೋದ್ರಿಂದ ಇದು ನಿರಾಶಾವಾದವೇನೋ ಅನಿಸುತ್ತೆ. ಯಾಕೆ ನಿರಾಶಾವಾದ ಅನಿಸುತ್ತೆ? ನಾವು ಆಸೆಗಳ ಮೂಲದಿಂದ ಆಸೆಗಳನ್ನ ಉದ್ದೇಶ ಇಟ್ಕೊಂಡು ಆಸೆಗಳನ್ನ ಹೊತ್ಕೊಂಡು ಆಸೆಗಳಲ್ಲಿ ಮುಳುಗಿ ಜೀವನ ಮಾಡ್ತಾ ಇರೋದ್ರಿಂದ ಇದು ನಿರಾಶಾವಾದ ಅಂತ ಕಾಣಿಸುತ್ತಷ್ಟೇನೆ. ಆ ರೀತಿ ಕಾಣಿಸುತ್ತೆ. ಪತಂಜಲಿಯವರು ಎಲ್ಲೂ ಕೂಡ ಅವರು ಹೇಳಿಲ್ಲ, ಪ್ರಾಮಿಸ್ ಮಾಡಿಲ್ಲ, ಅಥವಾ ಆಶ್ವಾಸನೆ ಕೊಟ್ಟಿಲ್ಲ, ಅವ್ರು ಏನೂ ಆಸೆ ತೋರಿಸಿಲ್ಲ. ನಮಗೆ ಒಂದು ಮೆಚ್ಯೂರಿಟಿ ಕೊಡಕ್ಕೆ, ಆ ಒಂದು ಕಳಕಳಿಯಿಂದ ಆದರದಿಂದ ನಮ್ಮಲ್ಲಿರೋ ಒಂದು ಪರಿಪಕ್ವತೆಯನ್ನು, ಮನುಷ್ಯನಲ್ಲಿರೋ ಅಡಗಿರೋ ಪರಿಪಕ್ವತೆಯನ್ನು ನೋಡಿ ನಮಗೆ ಆ ಒಂದು ಇದು ಆಟ ಸಾಮಾನು ಕೊಟ್ಟರೆ ಇದು ಸಹಾಯ ಆಗಲ್ಲ, ಜೀವನ ಮಾಡೋಕ್ಕೆ ಸರಿಯಾದ ಇದು ಕೊಡಬೇಕು ಅಂತ ಈ ಸೂತ್ರಗಳನ್ನು ಕೊಟ್ಟಂಗೆ ಕಾಣಿಸುತ್ತೆ. ಒಂದು ಸ್ವಲ್ಪ ನಮಗೆ ಗಮನಕ್ಕೆ ಬಂದಾಗ, ಹೌದು ನಾವು ನಾಳೆ ಅನ್ನೋದು ಇಲ್ಲ, ಭವಿಷ್ಯ ಅನ್ನೋದು ಇಲ್ಲ ಅಂತ ನಮ್ಮ ಮನಸ್ಸಿಗೆ ಬಂದಾಗ ಆಟೋಮ್ಯಾಟಿಕ್ ಆಗಿ ಒಂದು ಸ್ಥಿರತೆ ಅನ್ನೋದು ಘಟಿಸುತ್ತೆ. ಸ್ವಲ್ಪ ಹೊತ್ತು ಕೂತ್ಕೋಬೇಕು, ಕಾರಣ ಇಲ್ಲ, ಅದಕ್ಕೇನೂ ಕಾರಣ ಇಲ್ಲ. ಪತಂಜಲಿ ಹೇಳೋದು ಇಷ್ಟೇ, ನೀನು ಯಾವಾಗಲೂ ಸಚೇತನನಾಗಿರು, ಯಾವಾಗಲೂ ನೀನು ಎಚ್ಚರವಾಗಿ ಸಚೇತನವಾಗಿದ್ದಾಗ ಏನು ಕಾರಣ ಇಲ್ಲ. ಸುಮ್ಮನೆ ಕೂತ್ಕೊಂಡ್ರೆ ಸಾಕು. ಆ ಮೆಡಿಟೇಷನ್ ಮಾಡೋಕ್ಕೂ ಕಾರಣ ಬೇಕಿಲ್ಲ. ಸ್ಥಿರತೆ ಅನ್ನೋದು ಘಟಿಸುತ್ತೆ ನಿನಗೆ. ಆ ಸ್ಥಿರತೆ ಘಟಿಸಿದಾಗ ಸಂಪೂರ್ಣವಾಗಿ ಗತಿ ಸಮಾಪ್ತಿ ಆಗುತ್ತೆ. ಗತಿ ಸಮಾಪ್ತಿ ಆದಾಗ ವಿಶ್ರಾಂತಿ ಅನ್ನೋದು ಅಚಾನಕ್ಕಾಗಿ ಆವರಿಸ್ಕೊಂಡ್ಬಿಡುತ್ತೆ, ನೆಲೆಸ್ಬಿಡುತ್ತೆ ನಿನ್ನಲ್ಲಿ ಬಂದು. ಸಂತಾಪಗಳೆಲ್ಲವೂ ಕೂಡ ಹಾಗೇ ನಾಪತ್ತೆ ಆಗೋಗುತ್ತೆ. ನೀನು ಆಳಕ್ಕೆ ಇಳಿತೀಯ, ನೀನು ಯೋಗದ ಸೂತ್ರದ ಆಳಕ್ಕೆ ನೀನು ಆವಾಗ ಇಳಿತೀಯ. ಮೊದಲು ಸ್ವಲ್ಪ ಕೂತ್ಕೋ, ನಾಳೆ ಏನಿಲ್ಲ ಅಂತ ಒಂದು 5 ನಿಮಿಷ ಯಾವ ಕಾರಣ ಇಲ್ಲದೆ ಒಂದು ಕಡೆ ಕೂತ್ಕೋ. ನೀನು ಎಚ್ಚರವಾಗಿರು. ಎರಡೇ ಹೇಳೋದು, ಒಂದು ಸಚೇತನನಾಗಿರು, ಎರಡನೇದು ಎಚ್ಚರದಲ್ಲಿರು, ನೀನು ಜಾಗರೂಕನಾಗಿರು. ಈ ಎರಡೇ ನಮಗೆ ಕಾಪಾಡೋದು, ಎರಡೇ ಶಾಸನದಲ್ಲಿ ನಮ್ಮನ್ನು ಕಾಪಾಡೋದು. ಯೂಶಲಿ ಸಾಮಾನ್ಯವಾಗಿ ಮನುಷ್ಯ ಹೇಗಿರ್ತಾನೆ, ಆಸೆಗಳನ್ನು ಹೊತ್ಕೊಂಡಿರ್ತಾನೆ ಮನುಷ್ಯ. ಅದಕ್ಕೆ ಅವನಿಗೆ ಯೋಗ ಅಂದ ತಕ್ಷಣ ಅವನಿಗೆ ಇವರು ನಿರಾಶಾವಾದಿಗಳು ಅನ್ಸುತ್ತೆ. ಯಾಕೆ ಅಂದರೆ ಇವನು ಆಶಾವಾದಿಯಾಗಿರ್ತಾನೆ, ಆಸೆಗಳನ್ನು ಹೊತ್ಕೊಂಡಿರೋರು ಅಂಥವ್ರಿಗೆ ಅನಿಸೋದು. ಆಸೆಗಳನ್ನ ಹೊತ್ಕೊಂಡಿದ್ದಾನೆ ಸಾಮಾನ್ಯ ಮನುಷ್ಯ. ಹೊತ್ತಿರೋ ಆಸೆ ಏನಿದೆ ಅದನ್ನು ಈಡೇರಿಸೋಕ್ಕೆ ಅವನು ಬದುಕಿದ್ದಾನೆ. ಅವನು ಯಾಕೆ ಬದುಕಿದ್ದಾನೆ? ಆಸೆಗಳನ್ನು ಹೊತ್ಕೊಂಡಿರುವುದನ್ನು ಈಡೇರಿಸ್ಕೊಳ್ಳೋಕ್ಕೆ ಬದುಕಿದ್ದಾನೆ. ಅವನು ಯಾಕೆ ಬದುಕಿದ್ದಾನೆ ಅಂತ ಕೇಳಿ, ನಂಗೆ ಇಷ್ಟ ಆದರೆ ನನಗೆ ಇನ್ನೇನೂ ಆಗೋದು ಬಾಕಿ ಇಲ್ಲ, ಇವಾಗ ನನಗೇನೂ ಆಗಬೇಕಾಗಿಲ್ಲ, ನಾಳೆ ಇಷ್ಟ ಆದಮೇಲೆ ನಾನು ಇದ್ರೂ ಒಂದೇ ಇಲ್ಲದೇ ಇದ್ರೂ ಒಂದೇ, ಇಷ್ಟ ಆಗ್ಬಿಡ್ಬೇಕು. ಯಾವ್ದಾಗ್ಬಿಡ್ಬೇಕು? ನಮ್ಮ ಮಕ್ಕಳು ಹಿಂಗೆ ಮುಂದೆ ಬಂದ್ಬಿಡ್ಬೇಕು, ಮೊಮ್ಮಕ್ಕಳು ಹಿಂಗಿರ್ಬೇಕು, ಹೀಗೀಗಾಗಬೇಕು, ಇಷ್ಟು ದುಡ್ಡು ಬಂದ್ಬಿಡ್ಬೇಕು, ಮನೆ ಕಟ್ಬಿಡ್ಬೇಕು, ಮೊಮ್ಮಕ್ಕಳಾಗ್ಬಿಡ್ಬೇಕು, ಇದು ಮದುವೆ ಆಗ್ಬಿಡ್ಬೇಕು, ಮೊಮ್ಮಕ್ಕಳು ಇಷ್ಟ ಆದ್ಮೇಲೆ ನಂದೇನೂ ಇಲ್ಲ. ಇದೆಲ್ಲ ಆಸೆಗೋಸ್ಕರ ನಾನು ಬದುಕಿದ್ದೀನಿ. ನನಗೇನು ಬೇಕು ಅಂತ ಇಲ್ಲ, ನನಗೆ ಬದುಕಬೇಕು ಅಂತ ಆಸೆನೇ ಇಲ್ಲ. ಈ ಕ್ಷಣದಲ್ಲಿ ನನಗೇನೂ ಬೇಕಾಗಿಲ್ಲ, ಆದರೆ ನನಗೆ ಇವೆಲ್ಲ ಆಗಬೇಕು ಅಂತಿದೆ. ಅದಾದ್ಮೇಲೆ ನನಗೇನಿಲ್ಲ ಅಂತಲೇ ಹೇಳೋದು. ಈ ಕ್ಷಣದಲ್ಲಿ ಬದುಕಿಲ್ಲ, ನಾನು ನಾಳೆ ಆಗಕ್ಕೆ ಬದುಕಿರೋದು.
ಈ ಕ್ಷಣ ಇವಾಗ ಸಾಯಿ ಅಂದರೆ ನಾನು ರೆಡಿ ಇದ್ದೀನಿ, ನಾನು ಸಾಯಕ್ಕೆ ರೆಡಿ ಇದ್ದೀನಿ. ಬದುಕ್ತಾ ಇರೋದು ಯಾಕೆ? ನಾಳೆಗೋಸ್ಕರ ಬದುಕ್ತಾ ಇರೋದು. ಇದೇ ಥರನೇ ಎಲ್ಲರೂ ಹೇಳೋದು, ಆಸೆ ಹೊತ್ಕೊಂಡಿದ್ದ ಆಸೆನ ಈಡೇರಿಸಬೇಕು. ಅವರು ಬದುಕ್ತಾ ಇರೋದೇನೇ ಆಧಾರ ಏನು ಅಂದರೆ ನಾಳೆ, ಭವಿಷ್ಯ, ನಾಳೆ ಆಸೆಯ ಒಂದು ಭವಿಷ್ಯದಲ್ಲಿ, ಅಂದರೆ ಭವಿಷ್ಯದ ಒಂದು ಇದರಲ್ಲಿ ಭ್ರಮೆನಲ್ಲೇ ಬದುಕ್ತಾ ಇದ್ದಾರೆ. ಅವ್ರ ಜೀವನ ಎಳೀತಾ ಇರೋದು ಭ್ರಮೆನಲ್ಲೇನೆ. ನೋಡಿ, ಅವ್ರನ್ನ ಯಾರಾದ್ರೂ ಈ ಥರ 99 ಜನ ಇದೇ ಥರ ಇರೋದು ನೋಡಿ. ನಾನು ಕ್ಲಾಸ್ ಮಾಡುವಾಗ ಹೀಗೆ ಹೇಳುವಾಗ, ನೀವು 1 ತಿಂಗಳು ಅಷ್ಟೇ ನೀವು ಬದುಕಿದ್ರೆ ನಿಮ್ಗೆ ಏನು ಬೇಕು ಪ್ರಯಾರಿಟಿ ಕಲ್ಪನೆ ಮಾಡ್ಕೊಳ್ಳಿ. ಏನೇನು ಬೇಕು ಅಂತ ಬರೀರಿ. ಏನೋ ಶುದ್ಧ ಬರ್ತಾರೆ, ಇದಾಗಬೇಕು. ಸರಿ, 1 ತಿಂಗಳಲ್ಲಿ ನಿಮ್ಗೆ 1 ವಾರ ಇರೋದು ಅಂದಾಗ ಬೇರೆ ಥರ ಉತ್ತರಗಳಿರುತ್ತೆ, ಸ್ವಲ್ಪ ಚಿಕ್ಕದಾಗುತ್ತೆ ಆಸೆಗಳು. ಇಲ್ಲಿ 1 ವಾರನೂ ಕೊಡಲ್ಲ, ನಿಮ್ಗೆ ಒಂದೇ ಒಂದು ದಿನ ಇದೆ ಅಂದರೆ ಏನು ಮಾಡ್ತೀರಾ? ಆಮೇಲೆ ಹೇಳಿದ್ರು 1 ಗಂಟೆ ಇದೆ ಅಂದರೆ ಏನು ಬೇಕು ನಿಮಗೆ? 1 ಗಂಟೆನೂ ಇಲ್ಲ ರೀ, ಇದೊಂದೇ ಕ್ಷಣ ನೀವು ಬದುಕಿದ್ರೆ ಉಂಟು, ಇಲ್ಲದೇ ಇದ್ರೆ ಇಲ್ಲ ಅಂತ ನಾವು ಯಾವಾಗ ವರ್ತಮಾನಕ್ಕೆ ಬಂದು ಭವಿಷ್ಯ ಅನ್ನೋದು ಇಲ್ಲ, ಆಸೆಗಳು ಯಾವುದೂ ನೆರವೇರಲ್ಲ, ಅದು ಸುಳ್ಳು, ಭ್ರಮೆ, ಅದು ಬಿಟ್ಟುಬಿಡಿ ಅಂತ ಅವ್ರನ್ನ ಬಿಟ್ಬಿಟ್ರೆ ನಾವು ವರ್ತಮಾನದಲ್ಲಿ ಅವ್ರು ಏನು ಮಾಡ್ತಾರೆ? ಯಾಕೆಂದ್ರೆ ಅವ್ರಿಗೆ ಇವಾಗ ಬದುಕೋದು ಇಲ್ಲ, ಆಸೆ ಇಲ್ಲ ಅವ್ರಿಗೆ. ಇವಾಗ ಬದುಕೋದಕ್ಕೆ ಅವ್ರಿಗೆ ಇದೇ ಇಲ್ಲ. ಅವ್ರು ಬದುಕ್ತಾ ಇರೋದೇ ನಾಳೆಗೋಸ್ಕರ. ಇವಾಗ ಅವ್ರು ಸಾಯ್ತಾನೇ ಇದ್ದಾರೆ. ಆ್ಯಕ್ಚುಲಿ ನಾಳೆಗೋಸ್ಕರ ಬದುಕೋರು ಸಾಯ್ತಾ ಇರ್ತಾರೆ. ಅವ್ರಿಗೆ ಸಾಯೋದೇ ಗೊತ್ತು, ಬದುಕೋದು ಗೊತ್ತಿಲ್ಲ. ಬದುಕಬೇಕಾದ್ರೆ ಈ ಕ್ಷಣ ಬದುಕಬೇಕು. ಹಂಗೆ ಹೇಳಿದಾಗ ಅವ್ರು ಏನು ಮಾಡಬೇಕು? ಆತ್ಮಹತ್ಯೆ ಮಾಡ್ಕೋಬೇಕು ಅಷ್ಟೇ. ಯಾಕೆಂದರೆ ಬದುಕೋದಿಲ್ಲ ನಾಳೆ. ಇಲ್ಲ, ನೀವೇನೇನು ಅನ್ಕೊಂಡಿದ್ರು ಎಲ್ಲ ಆಗಲ್ಲ, ಭವಿಷ್ಯ ಅನ್ನೋದು ಇಲ್ಲ ಅಲ್ಲಿ. ನೀವು ಸುಮ್ಮನೆ ಮೋಸ ಹೋಗ್ತಿದ್ದೀರಾ. ಬದುಕಿದ್ರೆ ಈ ಕ್ಷಣ ಅಂದರೆ ನಂಗೆ ಬೇಡ ಬಿಡಿ ಬದುಕೋದು, ನಾನು ಸಾಯ್ತೀನಿ ಅಂತಲೇ ಅಂತಾರೆ. ನಾನು ಈ ಥರ ಹೇಳುವಾಗ ಎಷ್ಟು ಜನಕ್ಕೆ, ಒಬ್ಬರಂತೂ ನಾನು ಹೀಗೆ ಹೇಳುವಾಗ, ಈ ಕ್ಷಣ ನಿಮ್ಗಿದೆ ರೀ, ಬದುಕಿದ್ರೆ ಉಂಟು, ಇಲ್ಲದೇ ಇದ್ರೆ ಇಲ್ಲ, ಭವಿಷ್ಯ ಅನ್ನೋದಿಲ್ಲ, ನಾಳೆ ಅನ್ನೋದಿಲ್ಲ, ಹೀಗೆ ಹೇಳಿದಾಗ ಲೈಫ್ ಎಕ್ಸ್ಪೀರಿಯನ್ಸ್ ಆಗಿದೆ ಕೆಲವರಿಗೆ. ಒಬ್ಬರು ಕಿರ್ಚಿಬಿಟ್ಟು ಹೋದರೆ ಒಂಥರ ಶಾಕ್ ಆದಂಗೆ, ಒಂಥರ ಏನೋ ಒಂದು ಅದ್ಭುತವಾದ ಸಿಕ್ಕದಂಗೆ. ಎಲ್ಲರೂ ಏನೋ ಭಯ ಪಟ್ಕೊಂಡ್ರು, ಏನಾಗಿದೆ ಅಂತ. ಅವ್ರಿಗೆ ಅಂದರು, ಇಲ್ಲ, ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ ನಾನು. ಇವತ್ತುವರೆಗೂ ನಾನು ಮಾಡ್ಕೊಂಡಿದ್ದು ಆತ್ಮಹತ್ಯೆ, ಸೆಲ್ಫ್ ಬಿಟ್ರೇಯಲ್. ಇವತ್ತುವರೆಗೂ ಆಸೆಗಳನ್ನು ಹೊತ್ಕೊಂಡು ನಾಳೆ ಏನೋ ಆಗುತ್ತೆ, ನಾಳೆ ಹೀಗಾಗಬೇಕು, ಹಾಗಾಗಬೇಕು ಅಂತ ಜೀವನ ಮಾಡ್ತಿದ್ದೆ. ನನಗೆ ಈ ಮೊಮೆಂಟಲ್ಲಿ ರಿಯಲೈಸ್ ಆಯಿತು, ಈಗಲಿಂದ ನಾನು ಬದುಕ್ತೀನಿ, ಈಗಲಿಂದ ಉಳ್ಕೋತೀನಿ, ಬದುಕ್ತೀನಿ. ಇಷ್ಟು ದಿನ ನಾನು ಆತ್ಮಹತ್ಯೆ ಆಗಿತ್ತು, ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ, ನಾನಿವಾಗ ಯೋಗ ಮಾರ್ಗ ಆರಿಸ್ತೀನಿ ಅಂತ ಅವರಿಗೆ ಯೋಗದ ಮಾರ್ಗ ತಕ್ಕೊಳ್ಳುತ್ತೆ. ಯಾರು ಬದುಕ್ತಾರೋ ಅವ್ರಿಗೆ ಯೋಗ, ಸಾಯೋರಿಗೆ ಯೋಗ ಅಲ್ಲ. ಯೋಗ ಇರೋದೇ ಬದುಕೋರಿಗೆ. ನಾನು ನಾಳೆ ಬದುಕ್ತೀನಿ ಅನ್ನೋರ್ಗಲ್ಲ, ಇವತ್ತು ಬದುಕ್ತೀನಿ ಅನ್ನೋರಿಗೆ. ನಾನು ಈ ಥರ ಹೇಳುವಾಗ ಇನ್ನೊಬ್ರು ಹೇಳಿದ್ರು, ನಾನು ಎಷ್ಟೋ ಸತಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದೆ. ಒಂದೊಂದು ಸತಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಾಗ್ಲೂ ನನಗನ್ಸೋದು, ಇಲ್ಲ, ನಾನು ಉಳಿಬೇಕು, ನಾನು ಸಾಯಬಾರ್ದು, ನನ್ನ ಜೀವನ ಎಲ್ಲ ಅರ್ಥಹೀನ. ಹೌದು, ನಿಮಗೆ ಒಂದೊಂದು ಸತಿ ಅಲ್ಲ, 28 ಸತಿ ಅನ್ಸೋದಲ್ಲ ಆತ್ಮಹತ್ಯೆ ತೀವ್ರವಾಗಿ ಬರಬೇಕು. ಜೀವನ ಅರ್ಥಹೀನ, ನಾನು ಹೊರಟೋಗ್ಬೇಕು, ಬೇಡ ನನಗೆ ಈ ಜೀವನ ಅನ್ನಿಸಿದಾಗ ಆ ತೀವ್ರತೆಯಲ್ಲಿ ಹುಟ್ಕೊಳ್ಳುತ್ತೆ ಒಂದು ಕಂಪ್ಲೀಟ್ ಆಪೋಸಿಟ್ ಡೈರೆಕ್ಷನ್, ಬದಲಾವಣೆ, ಟ್ರಾನ್ಸ್ಫಾರ್ಮೇಷನ್ಗೆ. ಆತ್ಮಹತ್ಯೆಗೆ ಅದು ನಿಜವಾಗ್ಲೂ ಅರ್ಥಹೀನ ಅಂತ ಅನಿಸ್ಬಿಟ್ರೆ ಜೀವನ, ಅಲ್ಲೊಂದು ಅರ್ಥ ಸಿಗುತ್ತೆ, ಹೊಸದೊಂದು ಬೆಳಕು ಸಿಗುತ್ತೆ, ಒಂದು ದಾರಿ ಸಿಗುತ್ತೆ. ಅದಕ್ಕೆ ಡೂ ಆರ್ ಡೈ ಅಂತ ಎಲ್ಲರೂ ಕೇಳಿದ್ದೀರ. ಅದನ್ನು ಎಲ್ಲೆಲ್ಲೋ ಬಳಸ್ತಾರೆ. ನಾನು ಬಳಸೋದು ಹೆಂಗೆ? ನಾನು ಹೇಳೋದು, ಡೈ ಅಂದರೆ ಏನು? ಇದುವರೆಗೂ ಆಸೆ ಹೊತ್ಕೊಂಡಿದ್ರಿ, ಯೋಚನೆ ಮಾಡ್ತಿದ್ರಿ, ನಾಳೆ ಏನಾಗುತ್ತೋ, ನಾಳೆ ಹೀಗೆಲ್ಲ ಆಗಬೇಕು, ಹಾಗಾಗಬೇಕು ಅಂತ ಪ್ರತಿ ಕ್ಷಣನೂ ಬದುಕದೆ, ಪ್ರತಿ ಕ್ಷಣ ಏನಿದೆಯೋ ಅದು ಸರಿ ಇಲ್ಲ ಅಂದ್ಕೊಂಡು ರಿಯಾಕ್ಟ್ ಮಾಡಿಕೊಂಡು ಆ ಥರ ಬದುಕಿದ್ದೀರಲ್ಲ, ಇದೇ ಥರನೇ ನಾನು ಬದುಕೋದು. ನಾನು ನಾಳೆಗೋಸ್ಕರನೇ ಬದುಕ್ತಾ ಇದ್ದೀನಿ. ನಂಗೆ ಈ ಕ್ಷಣ ಏನಿದೆಯೋ ಅದು ಬೇಡ, ನಾನು ಈ ಕ್ಷಣ ಬದುಕಲ್ಲ, ನಾನು ನಾಳೆಗೆ ಬದುಕ್ತೀನಿ ಅಂತ ನೀವೇನಾದರೂ ಬೇಡ ಯೋಗ ನನಗೆ ಅಂತ ಅಂದರೆ ಡೈ ಅಂತ ಅವ್ರಿಗೇನು ಹೇಳ್ತೀವಿ? ಸಾಯಲಿ ಬಿಡ್ರಿ, ಹೇಳಿದ ಮಾತು ಕೇಳಲ್ಲ, ಸಾಯಲಿ ಅಂತೀವಿ. ಸಾಯಿ ಇದೆ. ಡೈ ಅಂದ್ರೆ ಏನು? ನೀನು ಪಾಡ ನೀನು ಮಾಡ್ಕೋ, ಆಸೆನಲ್ಲೇ ಬದುಕೋ, ಆಸೆ ಹೊತ್ಕೊಂಡು ಹೋಗು, ಜನ್ಮನೂ ಬಾ, ಪುನರಪಿ ಜನನಂ ನಡೀತಾ ಇರಲಿ ಅಂತ ಬಿಟ್ಬಿಡ್ತೀವಿ ಕೈ. ವಾಟ್ ಈಸ್ ಡೂಯಿಂಗ್? ಮಡಿ ಆಯಿತು. ಅದು ಮಾಡಿದ್ರೆ ಅದ್ರಲ್ಲಿ ಮಡ್ಕೋ, ಸಾಯಿ. ಇರಬೇಕಾ, ಬದುಕಬೇಕಾ? ನೀನು ಬದುಕಬೇಕಾದ್ರೆ ನೀನು ಇಷ್ಟು ದಿನ ಮಾಡಿದ್ದು ಜೀವನನ ಅದನ್ನು ಅತಿಕ್ರಮಿಸಿ ಹೋಗೋಕ್ಕಾಗತ್ತೆ. ಬದುಕ್ತೀನಿ ಅಂತ ಆಸೆ ಇರೋರಿಗೆ ಜೀವನನ ಅತಿಕ್ರಮಿಸಿ ಹೋಗೋದು ಬರಬೇಕು. ಜೀವನನ ಅತಿಕ್ರಮಿಸಿ ಹೋಗದೇ ಇದ್ರೆ ಅವ್ರ ಯೋಗದಲ್ಲಿ ಪ್ರವೇಶ ಇಲ್ಲ. ಜೀವನಕ್ಕೆ ಒಂದು ಹೊಸ ಮಾರ್ಗ ಅದು ಸಿಗತ್ತೆ.
ಇಲ್ಲಿ ಎಲ್ಲರೂ ಕೂಡ ನಾವು ಆಸೆಗಳನ್ನೆಲ್ಲಾನು ನಾವು ತ್ಯಜಿಸಬೇಕಾಗತ್ತೆ. ನೋಡಿ, ವೆಸ್ಟಲ್ಲಿ ಬುದ್ಧ, ಪತಂಜಲಿ ಇವ್ರನ್ನೆಲ್ಲಾನು ಕೂಡ ಅವರ ಒಂದು ನಿರಾಶಾವಾದವನ್ನ, ಅದರ ಪರಾಕಾಷ್ಠೆಯನ್ನ ನೋಡಿ ಮನ್ನಣೆ ಕೊಟ್ಟಿದ್ದಾರೆ. ಆದರೆ ಅಲ್ಲಿ ದಾರ್ಶನಿಕರು ಇಂಟರ್ಪ್ರಿಟ್ ಮಾಡುವಾಗ ಇವರು ನಿರಾಶಾವಾದಿಗಳು, ಜೀವನನ ದುಃಖ ಅಂದ್ರು, ಸಂಸಾರನ ದುಃಖ ಅಂದ್ರು, ಜೀವನನ ದುಃಖ, ಇದು ತೀವ್ರವಾದ ವ್ಯಥೆ ತುಂಬಿದೆ ಅಂತ ಬುದ್ಧ ಹೇಳಿದ್ದಾನೆ. ಅವನು ಜೀವನದಲ್ಲಿ ನಿರಾಶಾವಾದಿ ಅಂತ. ಇದು ನೋಡೋದಕ್ಕೆ ಕಾಣಿಸುತ್ತೆ. ಮಹಾವೀರ ಇರ್ಬೋದು, ಗೌತಮ ಬುದ್ಧ ಇರ್ಬೋದು, ಪತಂಜಲಿ ಇರ್ಬೋದು, ಅವರು ಹೇಳೋದು ನೋಡಿದ್ರೆ ನಿರಾಶಾವಾದ ಅನ್ಸತ್ತೆ. ಯಾಕೆ ಅನ್ಸತ್ತೆ ಅಂದರೆ ಇವರು ಆಸೆಯನ್ನು ತುಂಬಿಕೊಂಡು ಜೀವನ ಮಾಡ್ತಿರೋರಿಗೆ ಆ ರೀತಿ ಅನ್ಸುತ್ತೆ. ಆಸೆಯನ್ನು ತುಂಬಿಕೊಂಡು ಜೀವನ ಮಾಡ್ತಾ ಇದ್ದಾಗ ಇದು ನಿರಾಶಾವಾದ ಅನ್ಸುತ್ತೆ. ಆದರೆ ಇವರಲ್ಲಿ ಆನಂದ ಇರಲಿಲ್ವೇ? ಇವರು ಆನಂದ ಇರಲಿಲ್ವಾ? ಸಂತೋಷ ಇರಲಿಲ್ವಾ? ಅವ್ರು ಯಾಕೆ ಸಂತೋಷನ ಹೇಳ್ಕೊಡ್ಲಿಲ್ಲ ಅಂದಾಗ ಇವರು ಆನಂದ ಸ್ವರೂಪಿಗಳು, ಪರಮಾನಂದ ಸ್ವರೂಪಿಗಳು, ಸಚ್ಚಿದಾನಂದ ಸ್ವರೂಪಿಗಳು. ಇವರು ಆನಂದದ ಬಗ್ಗೆ ಬಹಳಷ್ಟು ಮಾತಾಡಿಲ್ಲ ಅಷ್ಟೆ. ಅವ್ರು ಹೇಳಿದ್ದು ಜೀವನ ಕಷ್ಟ ದುಃಖ ಜೀವನ ಅಲ್ಲ, ವ್ಯಥೆ ತುಂಬಿರೋದು ಜೀವನ ಅಲ್ಲ, ನೀನು ಮಾಡ್ತಾ ಇರೋ ಅಜ್ಞಾನದ ಜೀವನ ಅರ್ಥಹೀನವಾಗಿರೋದು. ನೀನು ಎಲ್ಲಿವರೆಗೂ ನೀನು ಮಾಡ್ತಾ ಇರೋ ಜೀವನ ಅರ್ಧಂಬರ್ಧ ತಿಳ್ಕೊಂಡಿದೆಯಲ್ಲ, ಪೂರ್ತಿ ತಿಳ್ಕೊಂಡು ಹೌದು ನಾನು ಮಾಡ್ತಾ ಇರೋ ಜೀವನಕ್ಕೆ ಅರ್ಥ ಇಲ್ಲ, ಇದು ಅರ್ಥಹೀನ ಅಂದಾಗ ಯು ಕ್ಯಾನ್ ಓವರ್ಕಮ್ ದಟ್. ನೀನು ನಿನ್ನ ಜೀವನವನ್ನು ಶೈಲಿಯನ್ನು ಅತಿಕ್ರಮಿಸಿ ಹೋಗ್ಬೋದು. ಎಲ್ಲಿವರೆಗೂ ನಿನ್ನ ಜೀವನ ನಿನಗೆ ಅನರ್ಥ ಅಂತ ಗೊತ್ತಾಗಲ್ಲ, ಅರ್ಥಹೀನ ಅಂತ ಗೊತ್ತಾಗಲ್ಲ, ಅಲ್ಲಿವರೆಗೂ ನೀನು ಅದನ್ನು ಬಿಡೋದಿಲ್ಲ. ಹಾಗೆ ರೀತಿನಲ್ಲಿ ಆ ಒಂದು ಮೀನಿಂಗ್ ಬರೋ ಹಾಗೆ ಹೇಳಿದ್ದು, ಜೀವನ ಅರ್ಥಹೀನ ನೋಡ್ಕೊಳ್ಳಿ, ಆ ಥರ ಜೀವನ ಮಾಡಿದ್ರೆ ಅರ್ಥ ಇಲ್ಲ. ಆಸೆ ತುಂಬಿಕೊಂಡು ಜೀವನ ಮಾಡಿದ್ರೆ, ಆಸೆ ಹೊತ್ಕೊಂಡು ಜೀವನ ಮಾಡಿದ್ರೆ ಅದು ಜೀವನ ಅಲ್ಲ. ಅವರು ಪರಮಾನಂದ ಹೇಳ್ಕೊಡ್ಬೋದಾಗಿತ್ತು. ಅವರು ಎಲ್ಲೂ ಆನಂದದ ಬಗ್ಗೆ ಅವರು ಮಾತಾಡಿಲ್ಲ. ಯಾಕೆ ಮಾತಾಡಿಲ್ಲ ಅಂದ್ರೆ ಅವರಿಗೆ ನಮ್ಮ ಬಗ್ಗೆ ತೀರಾ ಕಾಳಜಿ ಇದೆ. ಅವ್ರ ಆನಂದದ ಬಗ್ಗೆ, ಅವರು ಪರಮಾನಂದ ಅವ್ರ ಆನಂದದ ಬಗ್ಗೆ ಹೇಳಕ್ ಶುರು ಮಾಡಿದ್ರೆ ಏನ್ ಮಾಡ್ತಾರೆ ಜನ? ಆಶಾ ಗೋಪುರವನ್ನ ಕಟ್ಬಿಡ್ತಾರೆ. ಅದನ್ನ ಕೇಳ್ಕೊಂಡು ನಮಗೂ ಇಂಥದ್ದೊಂದು ಬೇಕು ಅಂತ ಆಶಾ ಗೋಪುರ ಕಟ್ತಾರೆ. ಅದಕ್ಕೆ ಜೀವನನೇ ಕೈ ಬಿಟ್ಟು ಬಿಡ್ತಾರೆ. ಜನಗಳು ಜೀವನನ ಕೈ ಬಿಡಬಾರ್ದು, ಆಶಾ ಗೋಪುರ ಕಟ್ಬಿಡ್ತಾರೆ, ಇವ್ರನ್ನ ದಾರಿ ತಪ್ಪಿಸಬಾರ್ದು, ಇಲ್ಲದೆ ಇರೋ ಪ್ರಾಮಿಸ್ಗಳು ಕೊಡಬಾರ್ದು ಅಂತ ಹೇಳಿ. ನೋಡಿ, ನಿಮ್ಮ ಜೀವನವನ್ನ ಒಂದು ಶೋಭಾಯಮಾನವಾಗಿ ಮಾಡ್ಕೋಬೇಕಾದ್ರೆ ಜೀವನದಲ್ಲಿ ಸಾಧ್ಯತೆ ಇದೆ. ನಿಮ್ಮ ಬಯಕೆಗಳನ್ನ ಆಸೆಗಳನ್ನ ಅದಕ್ಕೆ ಬಿಡಬೇಕಾಗತ್ತೆ. ಜೀವನದ ಸಾಧ್ಯತೆ ಯಾವಾಗಿದೆ ಅಂದ್ರೆ ಬದುಕಿ, ಸತ್ಯದಲ್ಲಿ ಬದುಕಿ ನೋಡಿ. ಈ ಕ್ಷಣದಲ್ಲಿ ಆಳದಲ್ಲಿ ನೀವು ನೋಡಿದಾಗ ಆನಂದದ ಉತ್ತುಂಗ ಶಿಖರವನ್ನು ನೀವು ಏರ್ಬೋದು ಅಂತ ಹೇಳ್ತಾರೆ. ಅಂದ್ರೆ ಬದುಕ ಕಡೆ ಗಮನ ಕೊಡ್ತಾರೆ ಹೊರತು ಅವರು ನಾಳೆ ಬಗ್ಗೆ ಅದಾಗತ್ತೆ ಇದಾಗತ್ತೆ ಅಂತ ಹೇಳಲ್ಲ. ಆನಂದ ಇರೋದು ಹುಡುಕೊಂಡು ಹೋಗೋದಲ್ಲ, ಹೊರಗಡೆ ಇಲ್ಲ, ಆಸೆ ಪಟ್ಟು ಹೋಗೋದಲ್ಲ. ಇದನ್ನ ಕನ್ಕ್ಲೂಡ್ ಮಾಡ್ಬೇಕಾದ್ರೆ ನಮಗೆ ಗೊತ್ತಾಗಬೇಕು. ಪತಂಜಲಿ ಅವರು ಹೇಳೋದು ಭವಿಷ್ಯದ ಬಗ್ಗೆ ಎಲ್ಲ ಬಯಕೆಗಳು ನಿರರ್ಥಕ ಅನ್ನೋ ಒಂದು ಪಾಯಿಂಟ್ ಬರಬೇಕಾದ್ರೆ, ಆ ಬಿಂದು ಬರಬೇಕಾದ್ರೆ, ತಲುಪಬೇಕಾದ್ರೆ ಎಷ್ಟೋ ಜನ್ಮಗಳು ನೀವು ಪಡಿಬೇಕಾಗತ್ತೆ. ಆದ್ರೆ ಆಸೆ ನಿರರ್ಥಕ ಅಂತ ನಿಮ್ಗೆ ಗೊತ್ತಾಗದೆ ಇದ್ರೆ ಏನ್ ಮಾಡ್ತೀರಾ? ಈ ಆಸೆ ಬೇಡ, ಹೊಸ ಆಸೆ, ನಂಗೆ ಮನೆ ಆಸೆ, ದುಡ್ಡಾಸೆ ಬೇಡ, ನಂಗೆ ಮೋಕ್ಷದ ಆಸೆ, ನಂಗೆ ಇದು ಬೇಡ ಅದು ಬೇಡ ಅಂತ ಆಸೆಗಳನ್ನ ಬದಲಾಯಿಸ್ತೀರೇ ಹೊರತು ಆಬ್ಜೆಕ್ಟು ನಿಮ್ದು ಚೇಂಜ್ ಆಗಿದೆ, ಆದ್ರೆ ಹಾಗೇ ಇದೆ, ಆಸೆ ಹಾಗೆ ಉಳ್ಕೊಂಡಿದೆ. ನಿನ್ನ ಆಬ್ಜೆಕ್ಟ್ಗಳು ಬದಲಾಗ್ತಾ ಇದೆ. ಇವತ್ತು ನೆನ್ನೆ ಬೇರೆ ಆಸೆ ಇತ್ತು, ಹೊಸ ಆಸೆಗಳು ಪುನಃ ಅದೇ ಜಾಗದಲ್ಲಿ ಬಂದ್ರೆ ಅದು ಅಪಾಯಕಾರಿ. ಈ ಆಸೆಗಳನ್ನೇ, ಜನ್ಮಾಂತರ ಆಸೆಗಳನ್ನೇ ತೀರ್ಸಕ್ಕೆ ಇಷ್ಟು ಕಷ್ಟ ಆಗಿದೆ, ಇನ್ನು ಹೊಸ ಆಸೆಗಳು ಅದ್ರ ಜಾಗದಲ್ಲಿ ಬಂದು ಕೂತ್ಕೊಂಡ್ರೆ ಇನ್ಯಾವತ್ತನ್ನು ಮುಗಿಸ್ತೀರಾ? ನಮಗೆ ಗೊತ್ತಾಗಬೇಕು, ಎಲ್ಲ ಆಸೆಗಳು ನಿರರ್ಥಕ ಅಂದಾಗ ಆ ನಿರಾಶಾ ಅನ್ನೋದು ಬಹಳ ಪಾಸಿಟಿವ್ ಮೀನಿಂಗ್ ಕೊಡುತ್ತೆ. ಡಿಸೈರ್ಲೆಸ್ ಸ್ಟೇಟ್, ಅದು ತೃಪ್ತ ಸ್ಥಿತಿ, ಅದು ಅಸ್ತಿತ್ವದ ಸ್ವರೂಪ. ನಮ್ಮ ಅಸ್ತಿತ್ವದಲ್ಲಿ ಆಸೆ ನಿರಾಸೆ ಅನ್ನೋ ಡ್ಯುಯಾಲಿಟಿ ಇಲ್ಲ, ಆಶಾವಾದ ನಿರಾಶಾವಾದ ಅನ್ನೋದು ಇಲ್ಲ. ಅದೆರಡೂ ವಿಲೀನವಾಗಿಬಿಡುತ್ತೆ. ಆ ತೃಪ್ತ ಸ್ಥಿತಿಯಲ್ಲಿ ನಿಮಗೆ ಜೀವನದ ಒಂದು ಉತ್ತುಂಗಕ್ಕೆ ಕರ್ಕೊಂಡು ಹೋಗೋ ಆನಂದ ನಿಮಗೆ ನಿಮ್ಮ ಒಳಗೆ ಆ ಸತ್ಯದಲ್ಲಿ ಸಿಗತ್ತೆ. ಆ ಥರ ಬದುಕೋದ್ರ ಕಡೆಗೆ ಮೆಚುರಿಟಿನ ಕೊಡ್ತಾ ಇದೆ ಯೋಗ.